ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ IQAC ಸಮಾಜಶಾಸ್ತ್ರ ವಿಭಾಗ ಸ್ಪಂದನ ವೇದಿಕೆ ವುಮೆನ್ ಎಂಪವರ್ಮೆಂಟ್ ಸೆಲ್ ಮತ್ತು ಪೋಷ್ ಪಯಣ ಬೆಂಗಳೂರು ಇವರ ಸಹಯೋಗದೊಂದಿಗೆ ಲಿಂಗ ಪಕ್ಷಪಾತತೆ ಮತ್ತು ಲಿಂಗ ಸಂವೇದನಾಶೀಲತೆ ವಿಷಯದ ಕುರಿತ ಒಂದು ದಿನ ರಾಜ್ಯಮಟ್ಟದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರದ ಸಂಪೂರ್ಣ ಮಾಹಿತಿ ಈಗ ನಿಮ್ಮ ಮುಂದೆ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುತ್ತಿದ್ದಾರೆ ಕುಮಾರಿ ವಾರುಣಿ, BSW ವಿದ್ಯಾರ್ಥಿನಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದ್ದಾರೆ ಶ್ರೀಮತಿ ಸುಮಾ, ಸಂಚಾಲಕರು, ಮಹಿಳಾ ಸಬಲೀಕರಣ ಕೋಶ ಹಾಗೂ ಪೋಷ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥವರು ದೀಪಾ ಹಾಗೆಯೇ ಪಯಣ ಸಂಸ್ಥೆ ಬೆಂಗಳೂರಿನ ಈ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾಲೇಜ್ ನಮ್ಮ ಮಧ್ಯಾಹ್ನದ ಹೊತ್ತು ತಲುಪಿ ಎನ್ನುವಂತಹ ನಾಟಕ ನಮ್ಮ ಪಯಣ ಸಂಸ್ಥೆ ಬೆಂಗಳೂರು ಇವರು ಅದನ್ನು ನಡೆಸಿಕೊಳ್ಳಲಿದ್ದಾರೆ. ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಾದವನ್ನ ಕೋರ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮದ ಆಶಯ ನುಡಿಗಳನ್ನಾಡಲು ಬರುತ್ತಿದ್ದಾರೆ ಡಾಕ್ಟರ್ ಮಂಜುಳಾಟಿ. ಕಾರ್ಯಕ್ರಮ ಆಯೋಜಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಕಾರಿಪುರ. ಹೆಂಗ್ ಮಾಡ್ದಲ್ಲ ನನಗೆ ಇವತ್ತು ಇನ್ನೊಂದು ಹೊಸ ಪ್ರಯತ್ನ ಹಾಗಾಗಿ ನಿಮ್ಮೆಲ್ಲರನ್ನ ಇಂತಹ ಹೊಸ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರಿರುವ ಮೂಲಕ ಅತಿಥಿ ಗಣ್ಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನು ನೀಡಿದರು. ಉದ್ಘಾಟನೆ ನಿರ್ವಹಿಸಿದಂತಹ ಪ್ರೊಫೆಸರ್ ಗುರುಲಿಂಗಯ್ಯ, ಅಧ್ಯಕ್ಷರು ಸಮಾಜಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗ, ಕುವೆಂಪು ವಿಶ್ವವಿದ್ಯಾಲಯ, ಜ್ಞಾನಸಹ್ಯಾದ್ರಿ ಶಂಕರಘಟ್ಟ ಇವರು ಉದ್ಘಾಟನೆ ನುಡಿಗಳನ್ನು ನಾಡಿದರು. ಎಲ್ಲರೂ ತಾತ್ವಿಕವಾಗಿ ಪದಗಳು ಹೇಳ್ತಾನೆ. ಏನು ಕಾರಣ ಆಗಂದ್ರೆ ಈಗಲೂ ಈ ರೀತಿಯ ಇನ್ಸೆನ್ಸಿಟಿವ್ನೆಸ್ ಅಥವಾ ಸಂವೇದನಾಶೀಲತೆ ಇಲ್ಲದೆ, ಅದರಲ್ಲೂ ಲಿಂಗತ್ವ ಅಥವಾ ಲಿಂಗ ಸಂವೇದನತೆ ಇಲ್ಲದೆ ನಾವು ಇನ್ನೂ ಮುಂದುವರಿತಿದ್ದೀವಲ್ಲ, ಯಾಕೆ? ಇದಕ್ಕೆ ಕಾರಣಗಳಾದ್ರೂ ಏನು? ಅದಕ್ಕೆ ನಾವು ಆ ಕಾರಣಗಳು ಹುಡುಕಬೇಕಾದ್ರೆ ಏನ್ ಮಾಡ್ತೇವೆ, ಮರದ ಕೊಂಬೆ ಅಥವಾ ಸಣ್ಣ ಕೊಂಬೆಯನ್ನು ಕಟ್ ಮಾಡ್ತೇವೆ. ಅದಕ್ಕೆ ಡಿಸೀಸ್ ಬಂದಿದ್ರೆ, ಅಂದ್ರೆ ಬೇಸಿಕ್ ಫೌಂಡೇಶನ್ ಅಲ್ಲೇ ಪ್ರಾಬ್ಲಮ್ ಆಗಿದ್ರೆ ಆ ಫೌಂಡೇಶನ್ ನೋಡಿ ಹೋಗೋದಿಲ್ಲ ನಾವು, ಮತ್ತೆ ಮರ ಚಿಗುರ್ತದೆ. ಅದಕ್ಕೆ ಏನ್ ಫೌಂಡೇಶನ್? ಈ ಸಮಸ್ಯೆಗಳಿಗೆ ಫೌಂಡೇಶನ್ ಅಂತಂದ್ರೆ ಸ್ನೇಹಿತರೆ, ನಮ್ದು ಪೇಟ್ರಿಯಾರ್ಕಿ ಮತ್ತು ಮೇಲ್ ಡಾಮಿನೆನ್ಸ್ ಇವೆರಡು ಇದೆಯಲ್ಲ, ಆ ಕಾರಣವಾಗಿ ಇವೆರಡು ಸಮಾಜಶಾಸ್ತ್ರೀಯವಾಗಿ ಇವೆರಡು ಕಾರಣದಿಂದಾಗಿ ಇವತ್ತು ತುಂಬಾ ಇನ್ಸೆನ್ಸಿಟಿವ್ ಆಗಿಬಿಟ್ಟಿದೆ. ನಾವು ಅಲ್ಲಿಂದ ಸಂವೇದನಾಶೀಲತೆಯನ್ನ, ಸೆನ್ಸಿಟಿವಿಟಿ, ಜನರಲ್ ಸೆನ್ಸಿಟಿವಿಟಿಯನ್ನ ತರಬೇಕಾದ್ರೆ, ನಾವು ಮರುಸ್ಥಾಪನೆ ಮಾಡಬೇಕಾದ್ರೆ, ಇವತ್ತು ಪೇಟ್ರಿಯಾರ್ಕಿ ಅಂಡ್ ಮೇಲ್ ಡಾಮಿನೆನ್ಸ್ ಅದು ಬೇರೆ ದೇಶದ ಎಲ್ಲೂ ಇಲ್ಲದ ಒಂದು ಎರಡು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು. ಒಂದು ಪಿತೃಪ್ರಧಾನ ವ್ಯವಸ್ಥೆ, ಎರಡನೇದು ಪುರುಷ ಪ್ರಧಾನ ವ್ಯವಸ್ಥೆ. ಇವೆರಡು ಸೇರಿ ಒಂದರಿಂದಲೇ ತಡ್ಕೊಳಕ್ ಆಗ್ತಾ ಇಲ್ಲ ನಾವು. ಇವೆರಡು ನಮ್ಮನ್ನ ಕಿತ್ತು ತಿಂತಾ ಇದೆ ಅಂತಕ್ಕಂಥದ್ದು. ಅದು ಇಷ್ಟು ನಾವು ಹೇಳಿಕೋವಲ್ಲ, ಕಾರಣ ಮೇಡಮ್ ಎಲ್ಲರಿಗೂ ಗೊತ್ತಿದೆ ಅದು. ಯಾಕಂದ್ರೆ ನಾವು ಹೆಂಗ್ ಬೆಳೆಸ್ತೀವಿ ಮಕ್ಕಳನ್ನ? ಪುರುಷರು ಅಂದ್ರೆ ನಾವೆಲ್ಲ ಗ್ರೇಟು, ಆ ಪುರುಷ ಪ್ರಾಧಾನ್ಯತೆ ಇವಕ್ಕೆಲ್ಲ ಮೂಲ ಕಾರಣ ಪಿತೃ ಪ್ರಾಧಾನ್ಯತೆ ಮತ್ತು ಪುರುಷ ಪ್ರಾಧಾನ್ಯತೆ ಬರ್ಲಿಕ್ಕೆ ಮೂಲ ಕಾರಣ ನಮ್ಮಲ್ಲಿರುವ ಯಜಮಾನಿಕೆ ಸಂಸ್ಕೃತಿ. ಇದು ಹೋಗಿಲ್ಲ ಯಜಮಾನಿಕೆ. ಜನಸಮುದಾಯಗಳ ಮೇಲೆ ಇರ್ತಕ್ಕಂಥ ಪರಸ್ಪರ ಸ್ನೇಹಿತರ ಮೇಲಾಗಲಿ ಅಥವಾ ಇತರೆ ಸಾರ್ವಜನಿಕ ಜನರ ಮೇಲೆ ಇರ್ತಕ್ಕಂಥ ಯಜಮಾನಿಕೆ ಸಂಸ್ಕೃತಿ ಅದು ಮಾನಸಿಕವಾಗಿ ನಾವು ಕಲ್ತ್ಕೊಂಡ್ಬಿಟ್ಟಿದ್ದೇವೆ. ಇನ್ನ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಅಥವಾ ಸಮಾಜದ ಹೆಣ್ಮಕ್ಳ ಮೇಲೆ ಆ ಪುರುಷ ಪ್ರಧಾನ ಸಮಾಜದ ಅಸ್ತಿತ್ವ ಉಳಿಲಿಕ್ಕೆ ಇದೇ ಕಾರಣ ಅಂದ್ರೆ ಯಜಮಾನಿಕೆ ಮತ್ತೆ ಫ್ಯೂಡಲಿಸಂ, ಗುಳಿಗೆ ಮನೆ ಪದ್ಧತಿ. ನಮ್ಗೆ ಇವತ್ತು ಕೂಡ ರೂರಲ್ ಅಲ್ಲಿ ಮಾತಾಡ್ಸೋದು ಕಲಿಯಕ್ಕಾಗ್ತಾ ಇಲ್ಲ. ಕಾರಣ ಆ ರೀತಿಯ ಕಲ್ಚರ್ನ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಯಜಮಾನಿಕೆ, ಯಜಮಾನ, ಆ ಯಜಮಾನಿಕೆ ಯಾವಾಗ ಹೋಗ್ತದೋ ಸಹಜವಾಗಿ ಈ ಸೆನ್ಸಿಟಿವಿಟಿ, ಅಸೂಕ್ಷ್ಮತೆಗಳು ನಶಿಸಿ ಹೋಗ್ತದೆ. ಅದಕ್ಕೆ ಫೌಂಡೇಶನ್ ಏನಂದ್ರೆ
ಇಂಡಿಯಾದಲ್ಲಿ ಜೆಂಡರ್ ಸೆನ್ಸಿಟಿವ್ ಯಾಕೆ ಆಗಿಲ್ಲ ಅಂತಂದ್ರೆ ಪ್ರತ್ಯಕ್ಷ ಅಲ್ಲ, ಅದು ಬೆಳ್ಕೊಂಡ್ ಬಂದ್ಬಿಟ್ಟಿದೆ. ಹಾಗಾಗಿ ಆ ಸೂಕ್ಷ್ಮತೆ ಅಂದ್ಕೊಂಡು ಯಾಕೆ ಹೆಣ್ಮಕ್ಳನ್ನ ಆಯ್ತು ನೀವೇ ಯಜಮಾನ ಅಂತ ಯಾಕೆ ಅನ್ಬಾರ್ದು? ಇನ್ನು ಹೋಗ್ತಾ ಇಲ್ಲ. ಯಾಕಂದ್ರೆ ಪುರುಷ ಪ್ರಧಾನ ಸಮಾಜ ನಾನು ಅನ್ನುವ ಆ ಮೌಲ್ಯಗಳ ಕೇಂದ್ರಿತ ಏನಾಗಿದ್ದಾರೆ, ಆ ಪುರುಷ ಕೇಂದ್ರಿತ ಮೌಲ್ಯಗಳು ಏನಿದ್ದಾವೆ, ಆ ಪುರುಷ ಕೇಂದ್ರಿತ ಸಂಸ್ಕೃತಿ ಏನಿದೆ ಅಥವಾ ಡಾಮಿನೆನ್ಸ್ ಏನಿದೆ, ಅದು ಯಾವಾಗ ಡಿಸ್ಮೆಂಟ್ಲ್ ಆಗ್ತದೋ ಆ ಡಿಸ್ಮೆಂಟ್ಲ್ ಆದಾಗ ಮಾತ್ರ ನಾವು, ನನ್ನ ವೈಯಕ್ತಿಕವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲ ರೀತಿಯಲ್ಲೂ ಸೆನ್ಸಿಟಿವಿಟಿ ಬೇಕು ಮನುಷ್ಯ, ಇಲ್ಲಾಂದ್ರೆ ಮನುಷ್ಯನೇ ಆಗೋದಿಲ್ಲ. ಪ್ರಾಣಿಗಳಿಗೆ ಸೆನ್ಸಿಟಿವ್ ಇದೆ ಸ್ನೇಹಿತರೆ, ಪ್ರಾಣಿಗಳಿಗೆ ಸೆನ್ಸಿಟಿವ್ ಇದೆ. ಅವ್ರು ಏನು ಕೇಳ್ತಾರೆ, ಅವರಷ್ಟು ಪ್ರಾಣಿಯಷ್ಟು ಪ್ರೀತಿಸೋದು ಇನ್ಯಾರು ಪ್ರೀತಿಸಲ್ಲ. ಆದ್ರೆ ನಾವು ಎಷ್ಟು ಕ್ರೂರಿಗಳಲ್ಲ ಒಂದೊಂದ್ಸರಿ. ನಾನಂತೂ ಹೇಳ್ತೇನೆ, ಐ ವುಡ್ ಲೈಕ್ ಟು ಸೇ ದಟ್ ಮನುಷ್ಯ ಕ್ರೂರಿ. ಇತ್ತೀಚಿನ ಘಟನೆಗಳನ್ನ ನಾವೆಲ್ಲ ನೋಡ್ತಾ ಇದ್ರೆ ಮನುಷ್ಯ ನಾವೆಲ್ಲ ಕ್ರೂರಿ. ಅದಕ್ಕೆ ಒಂದು ಸಾಮಾಜಿಕರಣದ ಅಗತ್ಯ ಇದೆ, ಸೋಷಿಯಲೈಸೇಷನ್, ಅದು ಕುಟುಂಬ ಮತ್ತು ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾರಂಭ ಆಗಬೇಕು. ಅದ್ರ ಜೊತೆಗೆ ಇವತ್ತಿನ ಅಗತ್ಯ ಏನಿದೆ, ಇವತ್ತು ಅಗತ್ಯದ ನೀಡ್ ಏನಿದೆ ಅಂತಂದ್ರೆ, ಇವೆಲ್ಲ ಇವತ್ತು ನಮ್ಮ ಪ್ರೊಫೆಸರ್ ಶೇಖರ್ ಹತ್ರ ಮಾತಾಡ್ತಿದ್ದೀವಿ, ಹೆಚ್ಚಿನ ಹೆಣ್ಮಕ್ಳು ಕಾಲೇಜಿಗೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಎಲ್ಲ ಬರ್ತಾ ಇದ್ದೀರಿ. ಈಗ ಅರ್ಜೆಂಟ್ ನೀಡ್ ಏನಾಗಿ ಬರ್ತಾ ಇದೆ ಅಂತಂದ್ರೆ, ಈಗ ಸೂಕ್ಷ್ಮತೆಗಳನ್ನ ಸಮಾಜ ಸಂವೇದನಶೀಲತೆ ಕಲ್ಸ್ಕೊಳ್ತಿದ್ರೆ, ಅದಾಗದಿದ್ರೆ ತುಂಬಾ ಅಪಾಯ ಇದೆ ಅಂತ. ಅದರಿಂದ ಇವತ್ತು ಖಂಡಿತ ನಾನು ಇವತ್ತು ಇಡೀ ದಿನ ಇರಬೇಕು. ಜೊತೆಗೆ ಇವತ್ತೊಂದು ನನಗೆ ತುಂಬ ಇಷ್ಟವಾದ ಡ್ರಾಮಾ ಕೂಡ ಇತ್ತು. ಆದರೆ ಮತ್ತೆ ರಾಜಕಾರಣಿ ಥರ ಒಂದು ಉದ್ಘಾಟನೆ ಮಾಡಿ ಹೋಗುವಂಥ ಮನುಷ್ಯ ಅಲ್ಲ. ಮನೆ ತಕ್ಕ ನನ್ನ ವರ್ಕ್ಶಾಪ್, ನಾನು ಕಲಿಯ ವಿದ್ಯಾರ್ಥಿ ಇವತ್ತು ಕೂಡ. ಅದು ಅನಿವಾರ್ಯ ಕಾರಣದಿಂದ ಶೇಖರ್ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದರಿಂದ ಏನು ಅಂದವೇ ನನಗೊಂದು ಕೈನ್ಸಿಡೆನ್ಸ್ ಆಯಿತು. ಅನುಕೂಲ ಇಲ್ಲ ಅಂದರೆ ಮಿಸ್ ಮಾಡ್ಕೊಂಡಿದ್ದೆ. ಸೊ ಇದಕ್ಕೆ ನಾನು ಕರೆಸಿ ನಾನು ಈ ಕಾಲೇಜಿನ, ಅದರಲ್ಲಿ ನಮ್ಮ ಆತ್ಮೀಯ ಮಿತ್ರ ಸ್ನೇಹಿತರು ತುಂಬ ಅಭಾರಿಯಾಗಿದ್ದೇನೆ. ಜೊತೆಗೆ ಮೇಡಮ್ ಒಬ್ಬ ಅತ್ಯುಸ್ ಜೊತೆಗೆಲ್ಲ ನನಗೆ ನೋಡಲಿಕ್ಕೆ, ಏಕೆಂದರೆ ಅವ್ರ ಬಗ್ಗೆ ಕೇಳಿದ್ದೀನಿ, ಚರ್ಚೆ ಮಾಡಿದ್ದೇವೆ, ವೇದಿಕೆಗೂ ಸಿಕ್ಕಿರಲಿಲ್ಲ. ಮತ್ತು ಬೆಂಗಳೂರಲ್ಲಿ ಸಿಗ್ತಾ ಇರ್ತಾರೆ ಏನಾದರೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಜೊತೆಗೆ ಅಂತರ್ಕ್ರಿಯಿಸುವ, ಅಟ್ರಾಕ್ಟ್ ಮಾಡುವ ಹೇಳಿ ಎಲ್ಲರಿಗೂ ಕೂಡ. ಪ್ರೊಫೆಸರ್ ಗುರುಲಿಂಗಯ್ಯ ಸರ್, ಇವರಿಗೆ ಧನ್ಯವಾದಗಳು. ಈಗೆಲ್ಲ ಅವರು ಸರ್ ಹೇಳಿದಾಗೆ ಅನಿವಾರ್ಯ ಕಾರಣದಿಂದ ಅವರು ನಮ್ಮ ಜೊತೆಗೆ ಇರೋಕ್ಕಾಗ್ತಿಲ್ಲ. ಅವರಿಗೂ ಕೂಡ ಆಸೆ ಇತ್ತು ಬರೆಯವರಿಗೆ ಇರಬೇಕಂತ, ನಮಗೂ ಕೂಡ ಆಸೆ ಇದೆ ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ. ಆದರೆ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳ ಕಾರಣದಿಂದಾಗಿ ಅವರು ಇಲ್ಲಿಂದ ಹೊರಟಿದ್ದಾರೆ. ಇಷ್ಟೊಂದು ನಮ್ಮ ಜೊತೆ ಇದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಂತಹ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನುಡಿಮುತ್ತುಗಳನ್ನ ಹೇಳಿದಂತಹ ಪ್ರೊಫೆಸರ್ ಗುರುಲಿಂಗಯ್ಯ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಂತಹ ವಂದನೆಗಳು. ಒಂದು ಹೆಣ್ಣು ಒಂದು ಗಂಡು ಇರುವಂತ ಸಮಾಜನೇ ನಾವು ತಕೊಂಡು ಮಾತಾಡೋಣ. ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಕೊಡುವಂತ ಊಟಶಕ್ತಿ ಫುಡ್ಡು ಕೂಡ ಹೆಣ್ಣು ಮಕ್ಕಳಿಗೆ ಕೊಡುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಇರುವಂತ ಜವಾಬ್ದಾರಿ, ಅವನು ದುಡ್ಡು ತಮಾಯಿಸಬೇಕು, ಮನೆಯನ್ನು ನೋಡ್ಕೋಬೇಕು, ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು. ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಕಲಾಚಾರ, ನಮ್ಮ ಮಕ್ಕಳನ್ನ ಕಾಪಾಡುವ ಜವಾಬ್ದಾರಿ, ಅಡಿಗೆ ಮಾಡುವ ಜವಾಬ್ದಾರಿ, ಇದೆಲ್ಲವೂ ಕೂಡ ನಮ್ಮ ತಲೆ ಮೇಲೆ ಇದೆ. ಬೇರೆ ಜಾತಿಯಲ್ಲಿ ನಾವು ಮದುವೆ ಆಗಬಾರದು, ಬೇರೆ ಜಾತಿ ಮೇಲೆ ನಾವು ಪ್ರೀತಿ ಮಾಡಬಾರದು. ಅಷ್ಟು ಕಲ್ಚರ್ನು ನಮ್ಮ ತಲೆ ಮೇಲೇನೆ ಹಾಕಿರೋದು. ಹೆಣ್ಮಕ್ಳು ಜಾಸ್ತಿ ಓದಬಾರದು ಅಂತ ಹೇಳ್ತಾರೆ. ಇನ್ನೂ ಕೂಡ ಹೇಳ್ತಾರೆ ಕೆಲವರು ಹಳ್ಳಿಗಳಲ್ಲಿ, 8ನೇ ಕ್ಲಾಸ್ 9ನೇ ಕ್ಲಾಸ್ ಓದಿದ್ರೆ ಸಾಕು. ಬೇರೆ ಲೆಕ್ಕಾಚಾರ ಏನೋ ತರಕಾರಿ ಇಸ್ಕೊಂಡ್ರೆ ಆ ಲೆಕ್ಕ ಮಾತ್ರ ಅವ್ಳಿಗೆ ಗೊತ್ತಿದ್ರೆ ಸಾಕು, ಅವಳನ್ನ ನಾವು ಮದುವೆ ಮಾಡಿ ಕೊಟ್ಬಿಡ್ತೀವಿ. ಇನ್ನೊಂದು, ಹೊಟ್ಟೆನಲ್ಲಿ ಬೆಂಕಿ ಕಟ್ಟಂಗೆ ಹೆಣ್ಮಕ್ಳು. ವೇದಿಕೆಯಲ್ಲಿರುವಂಥ ಹಿರಿಯರು ಹಾಗೂ ಮಕ್ಕಳಿಗೂ, ನನ್ನ ಸ್ನೇಹಿತರಿಗೂ ಚಾಂದಿಗೆ ನಮಸ್ಕಾರಗಳು. ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ. ಯಾಕೆ ಅಂತಂದರೆ, ಒಂದೇ ವಿಷಯದ ಬಗ್ಗೆ 3 ಜನ ಮಾತಾಡಬೇಕು ಅಂತ ಅನ್ನುವಾಗ ಯಾವ ವಿಷಯನ ಕವರ್ ಮಾಡೋದು, ಯಾವುದನ್ನು ಬಿಡೋದು ಅನ್ನೋದು ಸ್ವಲ್ಪ ಕಷ್ಟ. ಸೊ
ಇಲ್ಲಿ ಬಂದು ನಾನು ಮೊದಲನೇ ಜನರೇಷನ್ ರೇವತಿ ಅವರು, ನಾನು ಸ್ವಲ್ಪ ಒಂದು 10 ವರ್ಷದ ಜನರೇಷನ್ ಅವರು, ಫ್ಯೂಚರ್ ಜನರೇಷನ್ ಕೂಡ ನನ್ನ ಮುಂದೆ ಇದೆ. ನಮ್ಮ 3 ಜನರೇಷನ್ ಕೂಡ ಇವತ್ತು ನಿಮ್ಮ ಮುಂದೆ ಮಾತಾಡೋದಿದೆ. ಎಲ್ಲ ವಿಷಯವನ್ನ ರೇವತಿ ಸಂಕ್ಷಿಪ್ತವಾಗಿ ಶುದ್ಧವಾದ ಕನ್ನಡದಲ್ಲಿ ಮಾತಾಡಿದ್ದಾರೆ. ಓಕೆ, ಯಾಕೆಂದ್ರೆ ಮೂಲತಃ ತಮಿಳುನಾಡಿನವಳು ಆಗಿದ್ರೂ ಸಹ ಕನ್ನಡವನ್ನ ಚೆನ್ನಾಗಿ ಅದನ್ನ ಒಬ್ಬರನ್ನ ಟೀಚರ್ ಕೂಡ ನಾವು ಗುರ್ತು ಮಾಡಿದ್ವಿ ಅವರಿಗೆ ಕನ್ನಡ ಕಲ್ತ್ಕೋಬೇಕು ಅಂತ. ಇವಾಗ ನಾವೇ ಕನ್ನಡವನ್ನ ಮರಿತಾ ಇದ್ದೀವಿ. ಬೇರೆ ದೇಶಗಳವರು ಕನ್ನಡವನ್ನ ಪ್ರೀತಿಸ್ತಿದ್ದಾರೆ, ಕಲಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರೇವತಿ ಕನ್ನಡವನ್ನ ಬರೆಯೋದ್ರ ಮೂಲಕ, ಮಾತಾಡೋದ್ರ ಮೂಲಕ ಕಲ್ತ್ಕೊಂಡು ಇವತ್ತು ಕನ್ನಡವನ್ನ ಒಂದು 90% ಓದ್ತಾರೆ. ಏನಾದರೂ ಕೊಟ್ಟರೆ ಅವಳು ನಮ್ಮ ಜೊತೆ ಇರುವಂಥದ್ದು ತುಂಬಾ ಹೆಮ್ಮೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಕೆಲವೊಮ್ಮೆ ನಮ್ಮ ಬಗ್ಗೆ, ನಮ್ಮವ್ರ ಬಗ್ಗೆ ನಾವೇ ಹೇಳ್ತೀವಿ, ಬೇರೆ ಯಾರು ಹೇಳಲಿಕ್ಕೆ ಜನ ಇರೋದಿಲ್ಲ. ಯಾಕೆ ಅಂತಂದ್ರೆ ಮಾಹಿತಿಯ ಕೊರತೆ ಇರೋ ಕಾರಣ ಹೇಳ್ಬೇಕು. ರೇವತಿ ಬಂದು ತಮಿಳುನಾಡಿನಲ್ಲಿ ಹುಟ್ಟಿದ್ರೂ ಸಹ ಅವಳ ಹೋರಾಟ ಶುರುವಾಗಿದ್ದು ಕರ್ನಾಟಕದಲ್ಲಿ. ಒಂದು ಲೈಂಗಿಕ ವೃತ್ತಿನೂ ಮಾಡ್ತಾ, ಜೀವನವನ್ನ ಹೋರಾಟಕ್ಕೆ ಬದಲಾವಣೆ ಮಾಡ್ಕೊಳ್ತಾ, ಸ್ಥಿರವಾಗಿ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಮೊದಲು ವಾಯ್ಸನ್ನ ಕೊಟ್ಟಂತವಳು ರೇವತಿ. ಅವಳ ಜೊತೆ ವೇದಿಕೆಯನ್ನ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಅದು ನಮ್ಮ ಸೌಭಾಗ್ಯವನ್ನೇ. ಸರಿ, ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನುವಾಗ ನಾನು ತೃತೀಯ ಲಿಂಗಿ ಅಂತ ನಾನು ಗುರುತಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ನನ್ನ ಮನಸ್ಸು ಹೇಳ್ತಾ ಇದ್ದಿದ್ದು ನಾನೊಂದು ಹೆಣ್ಣು ಥರ ಆಗಬೇಕು ಅಂತ ನನ್ನ ಚಿಕ್ಕ ವಯಸ್ಸಿನಲ್ಲಿ. ಕಾರಣ ನಾನು ಫಸ್ಟ್ ನೋಡಿದಂಥ ಆಪೋಸಿಟ್ ಜೆಂಡರ್ ಬಂದು ನನ್ನ ಅಮ್ಮ, ನನ್ನ ಸ್ಕೂಲ್ ಹುಡುಗಿರು, ನನ್ನ ಅಕ್ಕಪಕ್ಕದ ಮನೆಯವರು. ನಾನು ಒಂದು ಪ್ಯಾಂಟ್ ಶರ್ಟ್, ಚಡ್ಡಿ ಶರ್ಟ್ ಹಾಕೊಳ್ತಾ ಇದ್ದೆ. ನಾನು ಆಪೋಸಿಟಲ್ಲಿ ನೋಡುವಾಗ ಹೆಣ್ಮಕ್ಳು ಲಂಗ ದಾವಣಿ, ಚೂಡಿದಾರ ಹಾಕೊಳ್ತಾ ಇದ್ದೆ. ಅವ್ರ ಥರ ನಾನು ಆಗಬೇಕು ಅಂತ ಆಸೆ ಪಟ್ಟನೋ ಹೊರತು ಬೇರೆ ಲಿಂಗದವಳಾಗಬೇಕು ಅಂತ ನಾನು ಯಾವತ್ತೂ ನೆನೆಸ್ಕೊಂಡಿರಲಿಲ್ಲ. ಅವತ್ತು ನನ್ನ ಮೈಂಡಲ್ಲಿ ಏನು ಬಂತು, ಇವತ್ತು ಅದು ಕ್ಲಿಯರ್ ಆಗಿದೆ. ಹಾಗೇನೇ ಇದ್ದೀನಿ ನಾನು, ಹಾಗೇನೇ ಇರ್ತೀನಿ. ಅದಕ್ಕೆ ನಾನು ನನ್ನನ್ನು ಮಹಿಳೆ ಅಂತ ಗುರುತಿಸ್ಕೊಳ್ತೀನಿ. ನನ್ನ ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ಮಹಿಳೆ ಅಂತಾನೆ ತಗೊಂಡಿದ್ದೀನಿ. ನಾನು ತೃತೀಯ ಲಿಂಗಿ ಆ ಥರ ಗುರುತಿಸ್ಕೊಳ್ಳಲ್ಲ. ಯಾರು ಕೊಡೋದು ಇದನ್ನ? ನೀವು ಈ ಲಿಂಗ, ನೀವು ಸ್ತ್ರೀಲಿಂಗ, ನೀವು ಪುಲ್ಲಿಂಗ ಅಂತನೋ ಅಥವಾ ನೀವು ಮೇಲು ಫೀಮೇಲ್ ಅಂತನೋ ಯಾರು ಡಿಸೈಡ್ ಮಾಡೋದು? ಅರೆ, ನನ್ನ ಐಡೆಂಟಿಟಿನ ನಾನು ಡಿಸೈಡ್ ಮಾಡಬೇಕು. ಬೇರೆಯವರೆಲ್ಲ ಯಾರು ಡಿಸೈಡ್ ಮಾಡಬೇಕು ನನ್ನ ಐಡೆಂಟಿಟಿನ? ನನಗಿಷ್ಟ ಇಲ್ಲ, ಅದು ಮಾಡಬಾರ್ದು. ಮೇಡಮ್ ಸಮಾರಂಭ ಶುರುವಾಗೋದಕ್ಕಿಂತ ಮುಂಚೆನೇ ಹೇಳಿದ್ರು ನಾಲ್ಕರ್ ಜಡ್ಜ್ಮೆಂಟ್ ಬಗ್ಗೆ. ನಾಲ್ಕರ್ ಜಡ್ಜ್ಮೆಂಟ್ ಕೂಡ ಹೇಳುತ್ತೆ ನಮಗೆ ನಮ್ಮ ಐಡೆಂಟಿಟಿನ ನಾವು ನಿರ್ಧಾರ ಮಾಡಬೇಕು, ಯಾರು ಕೂಡ ಸರ್ಟಿಫಿಕೇಟ್ ಕೊಡಬಾರ್ದು. ಒಂದು ಈ ವಿಷಯದ ಬಗ್ಗೆ ಒಂದು ಘಟನೆ ನಡೀತು. ಬೆಂಗಳೂರಿನಲ್ಲಿ BBMP-ನಲ್ಲಿ ಒಂದು ಲೋನ್ ಫೆಸಿಲಿಟೀಸ್ ತಗೊಳ್ಬೇಕಾದ್ರೆ ನಮ್ದು ಜೆಂಡರ್ ಸರ್ಟಿಫಿಕೇಟ್ ಕೊಡಬೇಕಿತ್ತು. ಸಮುದಾಯದವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಮುಂದೆ ನಿಂತ್ಕೊಂಡು ಬೆಳಗ್ಗೆ ಹೋಗಿ ನಿಂತ್ಕೊಂಡು ಸರ್ ನಮ್ದು ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ತುಂಬಾ ಜನ ಜೆಂಡರ್ ಸರ್ಟಿಫಿಕೇಟ್ ತಗೊಂಡ್ರು. ನಾವು ಅದನ್ನು ವಿರೋಧ ಮಾಡಿದ್ವಿ. ಯಾಕೆ ಅಂತಂದ್ರೆ ಅವ್ರು ಯಾರು ಡಾಕ್ಟ್ರು ನನಗೆ ಕೊಡೋಕೆ, ನಾನ್ ತಾನೇ ಡಿಸೈಡ್ ಮಾಡಬೇಕು. ಘೋಷಣೆ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡೆ ಮೀಸೆ ಬಂದರೆ ಗಂಡೆಂಬರು, ನಡೆದು ಸುಳಿವ ಆತ್ಮ ಹೆಣ್ಣುವಲ್ಲ ಗಂಡುವಲ್ಲ, ಕಾರಣ ರಾಮನಾಥ ಅಂತೇಳಿ ಬೇಡದ ದಾಸಮಯ್ಯವರು ಒಂದು ಕಡೆ ಹೇಳ್ತಾರೆ. ಅಂದ್ರೆ ಈ ವಚನದ ಒಂದು ಅರ್ಥವನ್ನು ನಾವು ಕಾಣಬೇಕಾಗುತ್ತೆ. ಏನಂತ ಹೇಳಿದ್ರೆ, ಒಂದು ನಿಯಮಗಳನ್ನ ಹೇಗೆ ಸಮಾಜ ನಮಗೆ ಒತ್ತಡವನ್ನು ಇಟ್ಟಿತ್ತು. ಸಮಾಜದಲ್ಲಿ ಒಂದು ಹೆಣ್ಣಾಗಿರ್ತಕ್ಕಂಥವಳು ಮೊಲೆ ಮೂಡಿ ಬರ್ತಕ್ಕಂಥದನ್ನ ಇರಬೇಕು, ಅಂಥವಳು ಹೆಣ್ಣು ಅಂತೇಳಿ ಕರಿತೇವೆ ಅನ್ನುವಂಥದ್ದನ್ನ ಹೇಳಿರೋದನ್ನು ನಾವು ಕಾಣ್ತೇವೆ. ಗಡ್ಡೆ ಮೀಸೆ, ಗಂಡಸಾದಲ್ಲಿ ಗಡ್ಡೆ ಮೀಸೆ ಅಂತಕ್ಕಂಥದ್ದು ಇರಬೇಕು, ಅಂತೇಳಿ ನಾವು ಗಂಡಸು ಅಂತೇಳಿ ಕರಿತೇವೆ ಅನ್ನುವಂಥದ್ದನ್ನ ಈ ವಚನದ ಸ್ಥಳ ತೋರಿಸುತ್ತೆ. ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಈ ನಡುವೆ ಇರುವಂತ ಒಂದು ಆತ್ಮ ಏನಿದೆ, ಇದು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥದ್ದನ್ನ ಜೇಡರ ದಾಸಮಯ್ಯವರು ಹೇಳ್ತಕ್ಕಂಥ ನಾವು ಕಾಣ್ತೇವೆ. ಹಾಗೆ
ಸ್ತ್ರೀ ಶರಣೆಯಾಗಿರ್ತಕ್ಕಂತಹ ಗೊಗ್ಗವ್ವೆ ಅವರು ಅವರು ಇನ್ನೊಂದು ರೀತಿಯ ವಿಧಾನದಲ್ಲಿ ವಚನದಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ನಾವು ಕಾಣ್ತೇವೆ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಈ ಉಭಯದ ಜ್ಞಾನ ಗಂಡೋ ಹೆಣ್ಣು ಕಾಣ ನಾಸ್ತಿನಾಥ ಅನ್ನುವಂಥದ್ದನ್ನ ಆ ಸ್ತ್ರೀ ಶರಣೆ ಗೊಗ್ಗವ್ವೆ ಅಂತಕ್ಕಂಥವ್ರು ಹೇಳ್ತಾರೆ. ನೋಡಿ, ಇವ್ರು ಹೇಳ್ತಾರೆ, ಅವರು ಬಂದು ಮೊಲೆ ಮೂಡಿ ಬಂದಡೆ ಅಂತ ಹೇಳಿದ್ರು. ಇವರು ಮೊಲೆ ಮತ್ತೆ ಮುಡಿ ಕೂದಲು. ಈಗ ಎಷ್ಟೋ ಜನರು ನಮ್ಮ ಮಹಿಳೆಯರು ಬಾಯ್ಕಟ್ ಮಾಡ್ಕೊಂತಾರೆ, ಎಷ್ಟೋ ಜನರು ಪ್ಯಾಂಟ್ ಶರ್ಟ್ ಹಾಕೊಂತಾರೆ ಮಹಿಳೆಯರು. ಅವ್ರನ್ನೆಲ್ಲ ನಾವು ಬೇರೆ ರೀತಿಯಲ್ಲಿ ಅನ್ನಕ್ಕಾಗುತ್ತಾ? ಅದು ನನ್ನ ಇಷ್ಟ. ನಾನು ಹಾಕೊಳ್ತಕ್ಕಂಥ ಉಡುಪು ನನ್ನ ಇಷ್ಟ, ನಾನು ತಿನ್ನುವಂಥ ಆಹಾರ ನನ್ನ ಇಷ್ಟ, ನಾನು ಆಚರಣೆ ಮಾಡ್ತಕ್ಕಂಥ ಒಂದು ಧರ್ಮ ನನ್ನ ಇಷ್ಟ ಅಲ್ವೇ? ಇದೆಲ್ಲವೂ ಕೂಡ ನನ್ನ ಇಷ್ಟವನ್ನು ಹಕ್ಕು ಅಂತಿರ್ಬೇಕಾದ್ರೆ ಇದೆಲ್ಲವನ್ನು ನೀನು ಹೀಗೆ ಮಾಡು, ಹೀಗೆ ಹೇಳುವಂತಕ್ಕಂಥ ಸೂಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವ್ಯಾರು? ಅದನ್ನ ಕೇಳ್ತಕ್ಕಂಥ ಹಕ್ಕನ್ನು ಕೇಳುವಂಥ ವ್ಯಕ್ತಿಗಳು ನೀವು ಯಾಕೆ ಕೇಳಬೇಕು? ಇದು ನಮ್ಮ ಒಂದು ಪ್ರಶ್ನೆಗಳನ್ನಾಗಿ ನಾವು ಇಟ್ಕೊಳ್ಬೇಕಾಗಿದೆ. ಹೀಗೆ ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂತ ಹೇಳಿದ್ರೆ, ಒಂದು ಗೊಗ್ಗವ್ವೆ ಮತ್ತೆ ಜಡಲ ದಾಸವೆಯರವರು ಈ ವಚನಗಳಲ್ಲಿ ಒಂದು ನಿಯಮಗಳನ್ನು ಹೇಳಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಆದ್ರೆ ನಾನು ಇವೆರಡನ್ನೂ ಕೂಡ ಮೆಟ್ಟಿ ನಿಲ್ಲುವಂತಹ, ಈಗ ನಾನು ಹೇಳಿದೆ, ಮೊಲೆ ಇಲ್ಲದ ಮುಡಿ ಇಲ್ಲದ ಹೆಣ್ಣಾಗಲು ಸಾಧ್ಯವಿಲ್ಲವೇ ಅಂತೇಳಿ. ಇಲ್ಲಿ ಏನ್ ಕೇಳಿದರೆ ಮೂಡಿ ಬಂದರೆ ಇವರು ಹೇಳಿರ್ತಕ್ಕಂಥದ್ದು ಗಡ್ಡೆ ಮೀಸೆ ಮೂಡಿ ಬಂದರೆ ಇಂಥ ವಿಚಾರಗಳನ್ನು ನಾವು ಹೇಳಿದರೆ. ಬಟ್ ನಾನು ಈ ಒಂದು ವಚನಗಳ ವಿಮರ್ಶೆಯಿಂದ ಕೂಡ ನಾನು ಮಾಡ್ತೇನೆ. ಅಂದ್ರೆ ಇವು ಎರಡೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನು ಹೆಣ್ಣೋಗ್ಲಿ ಸಾಧ್ಯವಿಲ್ವಾ, ಅಂದ್ರೆ ಗಂಡು ಅಂತ ಹೇಳಿಕ್ಕೆ ಸಾಧ್ಯವಿಲ್ವಾ ಅನ್ನುವಂಥದ್ದು ವಿಮರ್ಶೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಹಾಗಾಗಿ ಸ್ನೇಹಿತರೆ, ನಾವು ಏನು ಪ್ರಸ್ತುತದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮನುಷ್ಯ ಧರ್ಮದ ಒಳಗಡೆ ಇರ್ತಕ್ಕಂಥ ಮಾನವೀಯ ಒಂದು ನೆಲೆಯಲ್ಲಿ ನಮ್ಮೆಲ್ಲರಲ್ಲೂ ಕೂಡ ವಿಶೇಷವಾಗಿ ಲೈಂಗಿಕ ಲಿಂಗ ಅಲ್ಪಸಂಖ್ಯಾತ ವ್ಯಕ್ತಿಗಳು, ಸಮಾಜದ ಅಂಚಿಗೆ ತಳ್ಳಲ್ಪಟ್ಟಂತಹ ವ್ಯಕ್ತಿಗಳು, ಸಮಾಜದ ಅಂಚಿನಲ್ಲಿ ದೂಡಲ್ಪಟ್ಟಂತಹ ವ್ಯಕ್ತಿಗಳು, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಂತಹ ವ್ಯಕ್ತಿಗಳು. ಆದ್ರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಗಳು ಕೂಡ ಎಷ್ಟೋ ವಿಚಾರಗಳು ಎಷ್ಟೋ ವೇದಿಕೆಗಳಲ್ಲಿ ಹೇಳ್ಕೊಳ್ತಾರೆ, ನನ್ನನ್ನ ಕುಟುಂಬದಿಂದ ನನ್ನನ್ನು ಬಹಿಷ್ಕಾರ ಮಾಡಿದ್ರು, ಕುಟುಂಬದಿಂದ ನಾವು ಹೊರಗಡೆ ಹಾಕಿದ್ರು, ಕುಟುಂಬದಿಂದ ಬೇರೆ ಕಳಿಸಿದ್ರು, ನನ್ನ ಒಳಗಡೆ ಸ್ವೀಕರಿಸಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅದು ಕೆಲವು ಸಂಖ್ಯೆಗಳಲ್ಲಿ ಇರಬಹುದು, ನನ್ ಇಲ್ಲವೇ ಇಲ್ಲ ಅಂತ ಅನ್ನೋದನ್ನ ಹೇಳೋದಿಲ್ಲ. ಆದ್ರೆ ನಮ್ಮ ಸಮುದಾಯದ ವ್ಯಕ್ತಿಗಳು ತನ್ನ ಒಂದು ಅಸ್ತಿತ್ವವನ್ನ, ತನ್ನ ಒಂದು ಹೆಣ್ತನವನ್ನ ತೋರಿಸ್ಕೊಳ್ಳಿಕ್ಕೆ ಆಗದೇನೆ ಕುಟುಂಬದಿಂದ ಹೊರಗಡೆ ಬರ್ತಾರೆ ಹೊರತು ಕುಟುಂಬದಿಂದ ಯಾರು ಕೂಡ ಹೊರಗಡೆ ಹಾಕೋದಿಲ್ಲ. ಈ ಹೊರಗಡೆ ಆಗ್ತಾರೆ ಅನ್ನೋ ಒಂದು ವಿಚಾರವನ್ನ ಬಂದಾಗ ಎತ್ತಿರೋ ತಂದೆ ತಾಯಿಗಳಿಗೆ ಅದು ಕೆಟ್ಟ ಒಂದು ಹೆಸರು ಬರುತ್ತೆ. ದಯವಿಟ್ಟು ನಾನು ಹೇಳೋದೇನಂತಂದ್ರೆ, ನಮ್ಮ ಒಂದು ಜನ್ಮ ಏನು ನಮ್ಮ ಹುಟ್ಟು ಇದೆ, ಈ ಹುಟ್ಟಿನ ಒಂದು ಬದುಕಿಗೆ ಸಾರ್ಥಕತೆ ಯಾವುದು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಳ್ತಕ್ಕಂಥದ್ದು. ಇವತ್ತು ಈ ದೀಪ ಬುದ್ಧೆ ಇವತ್ತು ನಿಮ್ಮೆಲ್ಲರ ಮುಂದೆ ಒಬ್ಳು ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯಾಗಿ ನಿಂತಿದ್ದಾಳೆ ಅಂತ ಹೇಳಿದ್ರೆ ನನ್ನ ತಂದೆ ತಾಯಿಗಳು ಕೂಡ ಒಂದು ಕಾರಣ. ಹಾಗಾಗಿ ನನ್ನ ತಂದೆ ತಾಯಿಗಳನ್ನು ಎಲ್ಲಿವರೆಗೂ ಕೂಡ ನಾನು ನೆನೆಸ್ಕೊಳ್ತೇನೆ. ಹಾಗಾಗಿ ಯಾವುದೇ ವ್ಯಕ್ತಿಗಳನ್ನು ಕುಟುಂಬದಿಂದ ಹೊರಗಡೆ ಹಾಕೋದಿಲ್ಲ. ಒಂದು ಗಾದೆನೇ ಇದೆ, ಏನಂತ, ಎತ್ತಿರೋ ಅಮ್ಮನಿಗೆ ಯಜ್ಞನ್ ಮುದ್ದು ಅಂತ ಹೇಳಿ. ಹಾಗಾಗಿ ಕುಂಟನನ್ನು ಕೂಡ ತಾಯಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾಳೆ, ಅಂದ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಕೆಲವಿತ್ತು ಮಾನಸಿಕವಾಗಿ ಅಸ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಂಥದ್ರಲ್ಲಿ ನಮ್ಮ ಸಮುದಾಯದವರು ಒಂದು ಕಡೆ ಫೀಲಿಂಗ್ಸ್, ಅವರಲ್ಲಿ ಹುಡುಗ ಆಗಿರೋರು ಹುಡುಗಿಯ ಫೀಲಿಂಗ್ಸ್ ಇರಬಹುದು, ಹುಡುಗಿಯಾಗಿರೋ ಹುಡುಗ ಫೀಲಿಂಗ್ಸ್ ಇರ್ಬೋದು. ಎಷ್ಟೋ ತಂದೆ ತಾಯಿಗಳು ಬೀದಿನಲ್ಲಿ ಹೊರಗಡೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಎಲ್ಲರೂ ಒಂದು ತೊಂಬೆನಲ್ಲಿ ಒಂದು ಹುಡುಗ ಆಗಿರೋರು ಒಂದು ಬೀದಿಗೆ ತಗೊಂಡು ಹೆಣ್ಣು ಮಕ್ಕಳಾಗಿ ಒಂದು ನೀರನ್ನ ತರಲಿಕ್ಕೆ ಹೋದ್ರೆ ಎಷ್ಟೋ ತಂದೆ ಹೊರಗಡೆ ಇರೋ ಸಮಯಕ್ಕೆ ಯಾರ ಮಗ ಹೋಗ್ತಾ ಇದೆ ಅಂತ ಹೇಳಿದ್ರೆ ತಂದೆ ಹೇಳ್ಕೊಡೋದಿಲ್ಲ. ಆದ್ರೆ ಅವ್ರಿಗೆ ಮನಸ್ಸಿಗೆ ಬೇಸರ ಆಗಿರುತ್ತೆ. ಆದ್ರೆ ಮನೆಗೆ ಬಂದಾಗ ಮಗನನ್ನ ಅರ್ಥ ಮಾಡಿಸ್ತಾರೆ, ಹಿಂಗೆಲ್ಲ ಮಾಡ್ಬಾರ್ದು ಕಂದ ಅಂತೇಳಿ. ಅದೇ ಒಂದು ಹೆಣ್ಮಕ್ಳು ಒಂದು ಬೈಕ್ ತಗೊಂಡು ಓಡಿಸ್ಕೊಂಡು ಹೋಗಿ ಸೈಕಲ್ ಹೊಡಿರಿ, ಅವಳಲ್ಲಿ ಹೋಗ್ತಾರೆ, ಯಾರು ಹುಡುಗಿ ಅಂತ ಹೇಳಿದ್ರೆ ಎಮ್ಮಿಗೆ ನನ್ನ ಮಗಳ ಕೈ ಅಂತೀವಿ. ಅಂದ್ರೆ ಗಂಡು ಹೇಳಿಕ್ಕಾಗದೆ ಒಂದು ಟೋಪಿ ಹಾಕೊಂಡು ತಲೆ ಕೂದಲನ್ನ ಬಚ್ಚಿಟ್ಕೊಂಡು ಅವರು ಬಂದು ಆ ರೀತಿಯ ಒಂದು ಅವರ ಬಂದಂತಹ ಕಷ್ಟವನ್ನ ಅನಂತರ ಮನೆಯಲ್ಲಿ ತಿಳಿಸುವಂಥದ್ದು, ಇದೆಲ್ಲವನ್ನ ಮೊದಲ ಬಾರಿ ಇಲ್ಲಿಗೆ ಬಂದಾಗ ಅವ್ರು ಹೇಳಿದ್ರು. ಎಲ್ಲರೂ ಇಡೀ ಸಭಾಗಳನ್ನೇ ಅಳ್ತಾ ಇತ್ತು ಅವ್ರು ಹೇಳುವಂತಹ ಒಂದು ಸಂದರ್ಭದಲ್ಲಿ. ಹಾಗೆ ಲಾಸ್ಟ್ ಟೈಮ್ ಕೂಡ ಇದು ಬಂದಾಗ ಸಾಕಷ್ಟು ಜನ ಪ್ರೊಫೆಸರ್ಸ್ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಇರ್ಬೋದು ಅಳ್ತಾನೆ ಇಡೀ ಕಾರ್ಯಕ್ರಮವನ್ನು ನೋಡ್ತಾರೆ. ಅಷ್ಟು ಪ್ರಬುದ್ಧವಾಗಿ ಮಾತಾಡಿದರು ಮೇಡಮ್ ಅವರು. ಇವತ್ತು ಅದನ್ನ ಬಹಳ ಚೆನ್ನಾಗಿ ಅವ್ರು ಹೇಳಿದ್ರು. ಹಾಗೆ ದೀಪಾ ಬುದ್ಧೆ ಅವರ ಬಗ್ಗೆ ರಿಯಲಿ ಹೆಮ್ಮೆ ಅನಿಸುತ್ತೆ ಮೇಡಮ್. ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ನಾವು ಇವತ್ತು
ಎಲ್ಲ ಅವಕಾಶಗಳು ಇರುವಂಥವರಿಗೆ ನೀವು ಓದಿ, ನೀವು ಏನಾದರೂ ಮಾಡಿ, PhD ಮಾಡಿ ಅಂತ ಹೇಳಿದರೆ ಎಲ್ಲ ಅವಕಾಶಗಳಿದ್ದೂ ಮಾಡ್ತಾ ಇಲ್ಲ. ಇಂಥದ್ರಲ್ಲಿ ಒಂದು ಸಮುದಾಯದಲ್ಲಿ ಮೊದಲ ಬಾರಿಗೆ ನೀವು ಒಂದು ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿ ಒಂದು PhD ಮಾಡಿ ಹೊರಟಿದ್ದೀರಿ ಅಂದರೆ ಮುಂದೆ ಈ ಸಮುದಾಯದ ಉಳಿದವರು ಅವರಿಗೆ ಒಂದು ಪ್ರೇರಣೆ ಆಗ್ತದೆ. ಉಳಿದವರು ಕೂಡ ನಾನು ಕೂಡ ಒಂದು ದೀಪ ಮುಂದೆ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬರ್ತದೆ. ಬರೀ ನೀವು ಅಷ್ಟು ಮಾತ್ರ PhD ಮಾಡ್ತಿರೋದು ಮಾತ್ರ ಅಲ್ಲ, ತುಂಬ ಚೆನ್ನಾಗಿ ಮಾತಾಡಿ, ಬಹಳ ಚೆನ್ನಾಗಿ ಪ್ರಬುದ್ಧವಾಗಿ ಒಬ್ಬ ಪ್ರೊಫೆಸರ್, ಒಬ್ಬ ಟೀಚರ್ ಮಾತಾಡುವಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ತಾವು ಮಾತಾಡಿದ್ರಿ. ವಿಚಾರಗಳಲ್ಲಿ ಕಾಂಟ್ರವರ್ಸಿಗಳು ಇರ್ಬೋದು. ನಾನು ಹೇಳುವಂಥ ವಿಚಾರಗಳು ಬೇರೆ, ರೇವತಿ ಮೇಡಮ್ ಹೇಳುವಂಥ ವಿಚಾರ ಬೇರೆ, ಬುದ್ಧೆ ಅವರು ಹೇಳುವಂಥದ್ದು ಅಥವಾ ಚಾಂದ್ರಿ ಮೇಡಮ್ ಅವರು ಹೇಳುವಂಥ ವಿಚಾರಗಳು ಬೇರೆ. ಬಟ್ ಒಳಗಡೆ ಇರ್ತಕ್ಕಂಥ ವಿಚಾರಗಳು ಏನಿದ್ದಾವೆ, ನಮ್ಮೆಲ್ಲ ಆಲೋಚನೆಗಳು ಏನಿದ್ದಾವೆ, ಇದೆಲ್ಲದೂ ಕೂಡ ಒಂದು ಸಮಾಜವನ್ನು ಸುಧಾರಣೆ ಮಾಡಬೇಕು, ನಮ್ಮನ್ನ ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕು ಅನ್ನುವಂಥದ್ದೇ ಇಲ್ಲಿ ಬಹಳ ಪ್ರಮುಖವಾದಂಥದ್ದು. ಇಲ್ಲಿ ನಮಗೂ ಕೂಡ ಅದೇ ಥರದ ಭಾವನೆ ಇತ್ತು. ಚಾಂದಿನಿ ಮೇಡಮ್ ಅವ್ರನ್ನ ನಾವು ಭೇಟಿ ಆಗುವ ಮೊದಲು, ಅವರು ಈ ಕಾಲೇಜಿನಲ್ಲಿ ಬಂದು ಕಾರ್ಯಕ್ರಮವನ್ನು ಕೊಡುವ ಮೊದಲು ನಮಗೂ ಬೇರೆದೇ ಆದಂಥ ಅಭಿಪ್ರಾಯ ಇತ್ತು. ಯಾಕಂದ್ರೆ ಎಲ್ಲೋ ಬಸ್ನಲ್ಲಿ ಕಿರಿಕಿರಿ ಮಾಡುವಂಥದ್ದು, ಟ್ರೈನಲ್ಲಿ ಕಿರಿಕಿರಿ ಮಾಡುವಂಥದ್ದು, ಎಲ್ಲೋ ಸಿಗ್ನಲ್ ಬಿದ್ದಾಗ ಅಲ್ಲಿ ವೆಹಿಕಲ್ ಅಲ್ಲಿ ಇದ್ದಾಗ ಕಿರಿಕಿರಿ ಮಾಡುವಂಥದ್ದು, ಇದೆಲ್ಲ ಒಂದು ರೀತಿ ನಾವು ಏನಪ್ಪ ಇದು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಯಾವಾಗ ಚಾಂದಿನಿ ಮೇಡಮ್ ಬಂದು ಆ ಒಂದು ಸಮುದಾಯದ ವಿಚಾರಗಳನ್ನು ನಮಗೆ ಬಹಳ ನೀಟಾಗಿ ನಮಗೆ ತಿಳಿಸಿದ್ರು, ಅಲ್ಲಿಂದ ನಾವು ಅದನ್ನು ನೋಡುವ ದೃಷ್ಟಿಕೋನ ಬದಲಾಯಿತು. ಬರೀ ನಾವು ನೋಡುವ ದೃಷ್ಟಿಕೋನ ಬದಲಾದ್ರೆ ಸಾಕಾಗುವುದಿಲ್ಲ. ನಮ್ಮ ವಿದ್ಯಾರ್ಥಿಗಳು, ಇಡೀ ಸೊಸೈಟಿ ಅವರನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕು. ಅವರನ್ನು ಕೂಡ ನಾವು ಮನುಷ್ಯರ ರೀತಿ ಟ್ರೀಟ್ ಮಾಡಬೇಕು. ಯಾಕೆ ಆ ಲಿಂಗ, ಈ ಲಿಂಗ, ಮತ್ತೊಂದು ಲಿಂಗ ಯಾಕೆ ಬೇಕು? ಅವರು ಒಬ್ಬರು ನಮ್ಮ ಹಾಗೆ ಮನುಷ್ಯರು ಅಂತ ಹೇಳಿ ನೋಡ್ತಕ್ಕಂತಹ ಒಂದು ಪ್ರಯತ್ನ ಆಗಬೇಕು. ಹಾಗಾಗಿ ಹೊಸ ಹೊಸ ವಿದ್ಯಾರ್ಥಿಗಳು ಬರ್ತಾನೆ ಇರ್ತಾರೆ. ಹೊಸ ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳು ಗೊತ್ತಾಗಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ಒಂದು ಆಲೋಚನೆಯನ್ನ ಮೇಡಮ್ ಅವರು ಪ್ಲಾನ್ ಸಮೇತ ಅವರು ತಂತ್ರ ಈ ತರ ಮಾಡೋಣ ಅಂತ ಹೇಳಿ ಮಂಜುಳಾ ಮೇಡಮ್ ಅವರು ಈ ತರದ ಒಂದು ಕಾರ್ಯಕ್ರಮ ಮಾಡೋಣ ಸರ್ ಅಂತ ಹೇಳಿ ಬಂದಾಗ ನಾನು ಯಾವಾಗಲೂ ಹೇಳೋದು ಇಷ್ಟೇ, ಯಾರೇ ಆಗಲಿ, ಯಾವುದೇ ಸಬ್ಜೆಕ್ಟ್ನವರಾಗಲಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ನಾವು ಏನಾದರೂ ಮಾಡ್ತೀವಿ ಅಂತ ಬಂದರೆ ಪಾಠ ನಮ್ಮ ಪಾರ್ಟ್ ಆಫ್ ಡ್ಯೂಟಿ, ಪಾಠ ಮಾಡೋದು ನಮ್ಮ ಡ್ಯೂಟಿ, ನಮ್ಮ ಪಾರ್ಟ್ ಅದು ಬಿಟ್ಟು ಎಕ್ಸ್ಟ್ರಾ ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ನಾವು ಪದೇ ಪದೇ ಹೇಳೋದು ಎಲ್ಲ ಟೀಚರ್ಸ್ಗೂ ಅಷ್ಟೇ, ಬೇರೆ ಏನಾದರೂ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಹಾಗೆ ನಮ್ಮ ಕಾಲೇಜಲ್ಲಂತೂ ಈ ಥರದ ಚಟುವಟಿಕೆಗಳನ್ನ ಹೈಯೆಸ್ಟ್ ಮಾಡೋದು ಅಂದರೆ ಮಂಜುಳಾ ಮೇಡಮ್. ಅವರು ಅದನ್ನ ತಗೊಂಡು ಬಂದಾಗ ಖಂಡಿತವಾಗಿ ಮಾಡಿ ಏನಾದರೂ ನೋಡೋಣ ಅಂತ. ಗೊತ್ತಿದೆ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ದುಡ್ಡು ಕಾಸು ಇದೆಲ್ಲ ಸಮಸ್ಯೆಗಳು ಎಷ್ಟೆಲ್ಲ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ನಾವು ಅದೆಲ್ಲ ಯಾವತ್ತೂ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಹೇಗೋ ಒಂದು ಅದು ಆಗುತ್ತೆ. ನಾವು ಅದನ್ನು ಮಾಡಬೇಕು ಅಂತ ಮನಸ್ಸಿದ್ದಾಗ, ನಾವು ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ಬೇಕಾದಂತಹ ದಾರಿಗಳು ತನ್ನಿಂದ ತಾನೇ ಎಲ್ಲರೂ ಕೂಡ ನಮಗೆ ಸಿಗುತ್ತೆ. ಆ ಥರದ ಒಂದು ಆಲೋಚನೆಗಳನ್ನು ಮಾಡಿ ಈ ಥರದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ನಾನು ನಿಜವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಟ್ರಾನ್ಸ್ಫರ್ ಲಿಸ್ಟಲ್ಲಿ ಬೇರೆ ಇದ್ದಾರೆ ಅವರು. ನಾನು ಅದೇ ಹೇಳುದು, ಎಲ್ಲರಿಗೂ ಹೇಳ್ತೀನಿ, ನಮ್ಮಲ್ಲಿ ಸುಮಾರು ಜನ ಟ್ರಾನ್ಸ್ಫರ್ ಲಿಸ್ಟಲ್ಲಿ ಇದ್ದಾರೆ. ನಾನಿರೋ ತನಕ ಅಟ್ಲೀಸ್ಟ್ ಇದ್ಬಿಡಿ, ಎಲ್ಲರೂ ಇಲ್ಲಿ ಇದ್ಬಿಡಿ. ಯಾಕಂದ್ರೆ ಇನ್ನು ಹೊಸಬ್ರು ಬಂದು ಹೊಸಬ್ರನ್ನ ನಾವು ರೆಡಿ ಮಾಡಿ ಹೊಸ ರೀತಿಯಲ್ಲಿ ಒಂದು ಕಾಲೇಜನ್ನು ನಾವು ಮತ್ತೆ ಕಟ್ಟಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಈಗ ಒಂದು 3-4 ಇಯರ್ಸ್ ಇಂದ ಮತ್ತೆ ನಾವು ಹಿಂದೆ ಒಂದು ಉತ್ತುಂಗಕ್ಕೆ ಹೋಗ್ಬಿಟ್ಟಿದ್ವಿ. ನ್ಯಾಷನಲ್ ಸೆಮಿನಾರ್ಗಳು, ಸ್ಟೇಟ್ ಸೆಮಿನಾರ್ಗಳು ಅಂತ ಮಾಡಿ ಉತ್ತುಂಗಕ್ಕೆ ಹೋಗ್ಬಿಟ್ಟಿದ್ವಿ. ಮಧ್ಯದಲ್ಲಿ ಒಂದಿಷ್ಟು ಡೌನ್ ಆಗಿತ್ತು. ಮತ್ತೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಉತ್ತುಂಗಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ನ್ಯಾಷನಲ್ ಸೆಮಿನಾರ್ ಅನ್ನ ಮಾಡ್ಲಿಕ್ಕೆ ಆಲೋಚನೆ ಮಾಡಿದ್ದೀವಿ, ಎಲ್ಲ ಪ್ಲಾನ್ ಆಗಿದೆ. ನ್ಯಾಷನಲ್ ಸೆಮಿನಾರ್ ಅನ್ನ ಎಲ್ಲರಲ್ಲಿ, ಎಲ್ಲ ಸ್ಟ್ರೀಮಲ್ಲಿ, ಹ್ಯುಮ್ಯಾನಿಟಿ, ಸೈನ್ಸ್ ಮತ್ತು ಕಾಮರ್ಸ್ ಎಲ್ಲ ಸ್ಟ್ರೀಮಲ್ಲಿ ಕೂಡ ಒಂದೊಂದು ನ್ಯಾಷನಲ್ ಸೆಮಿನಾರ್ ಅನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ. ಇದೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಟೀಚರ್ಸ್ ಇಂಟ್ರೆಸ್ಟ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮಂಜುಳಾ ಮೇಡಮ್ ಅವರು ಯಾವಾಗಲೂ ಮುಂದೆ ಇರ್ತಾರೆ. ಅವರು ಏನಾದರೂ ಟ್ರಾನ್ಸ್ಫರ್ ಆಗಿ ಹೋದ್ರೆ ನಮಗೆ ಒಂದು ಸ್ವಲ್ಪ ನಾವು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೇವೆ, ನಾವೆಲ್ಲೋ ಒಂದು ಕಡೆ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೇವೆ, ಅದು ದೊಡ್ಡ ಸಮಸ್ಯೆ. ಇನ್ನು ಸುಮಾ ಮೇಡಮ್ ಅವರು ಕೂಡ ಇದರಲ್ಲಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಕೋರ್ಸ್ ಇದೆ, ಪ್ರಿವೆನ್ಷನ್ ಆಫ್ ಸೆಕ್ಚುವಲ್ ಹರಾಸ್ಮೆಂಟ್ ಅಂತ ಒಂದು ಸೆಲ್ ಇದೆ, ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅವರಿಗೆ ಯಾವ ಥರದ ಪವರ್ ಇರ್ತದೆ ಅಂದರೆ, ಒಬ್ಬ ಮ್ಯಾಜಿಸ್ಟ್ರೇಟ್ಗೆ ಇರ್ತಕ್ಕಂಥ ಪವರ್ ಇರ್ತದೆ. ಅದನ್ನ ಅವರು ಉಪಯೋಗಿಸಿಲ್ಲ, ಚಲಾಯಿಸಿಲ್ಲ, ನೀವು ಅದರ ಏನು ಅನ್ನೋದನ್ನ ನೀವು ಅದರ ಒಂದು ಕಾನೂನಿನ ಅರಿವು ನಿಮಗೆ ಕೂಡ ಇಲ್ಲ. ಬಹಳಷ್ಟು ಸಲ
ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಚುಡಾಯಿಸುವಂಥದ್ದಾಗಿರ್ಬೋದು, ಅಥವಾ ಟೀಚರ್ಸ್ ಮಕ್ಕಳಿಗೆ ಕೆಟ್ಟದಾಗಿ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಒಂದು ಕಿರುಕುಳ, ಲೈಂಗಿಕ ಕಿರುಕುಳಗಳನ್ನು ಕೊಡುವಂಥದ್ದಾಗಿರ್ಬೋದು, ಇಂಥದ್ದನ್ನ ನೀವು ನೇರವಾಗಿ ಕಂಪ್ಲೇಂಟ್ ಮಾಡ್ಬೋದು. ಕೋರ್ಸಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಅವರು ಅದರ ಚೇರ್ಮನ್ ಇರ್ತಾರೆ, ಕೋರ್ಸ್ನ ಚೇರ್ಮನ್ ಇರ್ತಾರೆ ಅವರು. ಅದರಲ್ಲಿ ಒಬ್ಬರು ಲಾಯರ್ ಕೂಡ ಇರ್ತಾರೆ, ಒಂದು ನ್ಯಾಯಾಲಯದ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಆ ಕಂಪ್ಲೇಂಟ್ ಬಂದಾಗ ಕರೆದು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಅವರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಅಧಿಕಾರ ಕೂಡ ಕೋರ್ಸ್ಗಿದೆ. ಹಾಗಾಗಿ ಈ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾರ್ಯಕ್ರಮ ಲಿಂಗ ಪಕ್ಷಪಾತತೆ ಮತ್ತು ಲಿಂಗ ಸಂವೇದನಾಶೀಲತೆ ಆಗಿರೋದ್ರಿಂದ ಅವರನ್ನು ಕೂಡ ಜೊತೆಗೆ ಸೇರಿಸಿಕೊಂಡು ನಾವು ಇದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಅವರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅಜಯ್ ಅಂತೂ IQAC ಇಂದ ನಾವು ಏನು ಮಾಡಬೇಕಾದ್ರೂ ಅವರು ಆಲ್ಮೋಸ್ಟ್ ನಮ್ಮ ಜೊತೆಗೆ ಇದ್ದು ಅದನ್ನ ಮಾಡ್ತಾರೆ. ನಾನು ಹೇಳೋದಷ್ಟೇ, ಎಲ್ಲದೂ ನನಗೆ ಮಾಡೋಕ್ಕಾಗಲ್ಲ. ಜಸ್ಟ್ ಅವ್ರಿಗೆ ಹೇಳ್ತೀನಿ, ಅಜಯ್ ಅವ್ರಿಗೆ ಈಗ ಆಗ್ಬೇಕು ಅಂತ ಹೇಳ್ತೀನಿ. ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಅಜಯ್ ಅವರು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, ರಜೆಯಲ್ಲಿ ಕೂಡ ಇಲ್ಲೇ ಕೂತ್ಕೊಂಡು ಸಾಕಷ್ಟು ವರ್ಕ್ ಅನ್ನ ಅವ್ರು ಮಾಡಿದ್ದಾರೆ. ಬರೀ ಅಜಯ್ ಅಲ್ಲ, ಇಡೀ ಟೀಮ್ನವರು ಆ ಥರದ ಒಂದು ಕೆಲಸ ಮಾಡಿದ್ದಾರೆ. ಅದು ನನಗೆ ನಿಜವಾಗಿ ಹೆಮ್ಮೆ. ನಮ್ಮ ಕಾಲೇಜು ನಮಗೆ ಈಗ ಅವ್ರು ಹೇಳಿದ್ರಲ್ಲ, ನಮ್ಮ ಉಡುಪು ನಮ್ಮ ಹಕ್ಕು, ನಮ್ಮ ಆಹಾರ ನಮ್ಮ ಹಕ್ಕು, ನಮ್ಮ ಹೆಮ್ಮೆ ಅಂತ. ಆ ಥರ ನಮ್ಮ ಕಾಲೇಜು ನಮ್ಮ ಹೆಮ್ಮೆ. ನಮಗೆಲ್ಲ ಒಂದು ಟೀಮ್ ಆಗಿ, ಇಡೀ ನಮ್ಮ ಟೀಚರ್ಸ್ ಒಂದು ಟೀಮ್ ಆಗಿ ಕೆಲಸವನ್ನ ಮಾಡತಕ್ಕಂಥದ್ದು ರಿಯಲಿ ಬೇರೆಲ್ಲೂ ಇಲ್ಲ. ಬೇರೆಲ್ಲೂ ಕರ್ನಾಟಕದ ನೀವು ಯಾವ ಕಾಲೇಜಿಗೆ ಹೋದ್ರೂ ಒಂದು 2-3 ಗ್ರೂಪ್ಗಳು ಸಣ್ಣದು ಸಿಗ್ತಾರೆ. ನಮ್ಮಲ್ಲಿ ಮೊದಲಿಂದಲೂ ಕೂಡ ಒಂದೇ ಗ್ರೂಪ್ ಆಗಿ ನಾವು ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಇವತ್ತು ಶಿಕಾರಿಪುರ ಕಾಲೇಜನ್ನ ಒಂದಿಷ್ಟು ಇಡೀ ರಾಜ್ಯ ಮಟ್ಟದಲ್ಲಿ ಗುರುತಿಸೋದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಈ ತರದ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡೋದಕ್ಕೆ ಸಹಕಾರವನ್ನು ಮಾಡಿರ್ತಕ್ಕಂತಹ ಎಲ್ಲರೂ, ನಮ್ಮ ಡಿಪಾರ್ಟ್ಮೆಂಟ್ ಕೋರ್ಸ್ ಆಗಿರ್ಬೋದು ಮತ್ತು ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರು, ನಮ್ಮ IQAC ಮತ್ತು ಈ ಕಾರ್ಯಕ್ರಮವನ್ನು ತುಂಬಾ ಚಂದ ಮಾಡಿಕೊಟ್ಟಂಥವರು ನಮ್ಮ ಪಯಣದ ಜೊತೆಗೆ ನಾವು ಪಯಣ ಮಾಡ್ತಲೇ ಇದ್ದೀವಿ. ಸುಮಾರು ವರ್ಷಗಳಿಂದ ನಾವು ಪಯಣ ಮಾಡ್ತಲೇ ಇದ್ದೀವಿ. ಹಾಗಾಗಿ ಅವರುಗಳು ಶ್ರೀಮತಿ ಸೌಮ್ಯ BV ಸದಸ್ಯರು, ಮಹಿಳಾ ಸಬಲೀಕರಣ ಕೋಶ ಹಾಗೂ ಪೋಷ್ ಇವರು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ನೆರವೇರಿಸಿದರು. ನೋಡಬೇಕು, ನಿಮ್ಮ ಜೊತೆ ಬೆರೀಬೇಕು, ನಿಮ್ಮ ಮಾತನ್ನ ಕೇಳಬೇಕು. ಆಗ ಮಾತ್ರ ನಮ್ಮ ಮಕ್ಕಳಿಗೆ ನೀವು ನಮ್ಮ ಸಮಾಜದ ಮೇನ್ ಸ್ಟ್ರೀಮ್ನ ಭಾಗ, ನಾವು ಅವರು ಡಿಫ್ರೆನ್ಸ್ ಇಲ್ಲ, ನಾವೆಲ್ಲ ಒಂದೇ ಅಂತ ಅನ್ಸುತ್ತೆ. ಸೊ ಈ ಕಾರಣಕ್ಕಾಗಿನೇ ಎಲ್ಲ ಅಕ್ಕ ತಂಗಿಯರು, ಸ್ನೇಹಿತರು ಎಲ್ಲ ಕೂಡ ಎಲ್ಲ ಕಾಲೇಜ್ಗೆ ಹೋಗ್ತಿರೋದು. ಬಹಳಷ್ಟು ಅವರಿಗೆ ಅವರ ಜೀವನದಲ್ಲೇ ಕಷ್ಟಗಳಿದೆ, ಅವ್ರ ಪಾಡಿಗೆ ಅವರು ದುಡ್ಕೊಂಡು ಆರಾಮಾಗಿ ಇರ್ಬೋದಿತ್ತು. ಅದ್ರ ಜೊತೆಗೆ ಅವ್ರು ಇಷ್ಟೆಲ್ಲ ಓಡಾಡ್ತಿರೋದು ಈ ಪಕ್ಷಪಾತವನ್ನು ಹೋಗಲಾಡಿಸೋಕ್ಕೆ, ಸಮಾಜ ಇವರನ್ನ ಮೇನ್ ಸ್ಟ್ರೀಮ್ಗೆ ತಗೊಳ್ಳಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವರು ಅಷ್ಟು ದೂರದಿಂದ ಎಲ್ಲ ಕಾಲೇಜ್ಗಳಿಗೂ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮೊದಲಿಗೆ ರೇವತಿ ಎ ಮಾನವ ಹಕ್ಕುಗಳ ಹೋರಾಟಗಾರರು, ಬರಹಗಾರರು ಹಾಗೂ ಕಲಾವಿದರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಅವರು ತುಂಬಾ ಹಿಂದೆನೇ ಹೋರಾಟವನ್ನು ಶುರು ಮಾಡಿದರೆ, ಫಸ್ಟ್ ಜನರೇಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಬುಕ್ ಬರೆದಿದ್ದು 2010ರಲ್ಲಿ. ಚಾಂದಿನಿ ಮ್ಯಾಮ್ ಇವರನ್ನು ನಾವು ಬಹಳಷ್ಟು ಸರಿ ನೋಡಿದ್ದೀವಿ, ಆದರೆ ಈ ಸರಿನೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ನಾವು ಅವ್ರ ಮಾತನ್ನ ಕೇಳಿದ್ದೀವಿ. ಚಾಂದಿನಿ ಮ್ಯಾಮ್ ಮಾನವ ಹಕ್ಕುಗಳ ಹೋರಾಟಗಾರರು, ಬರಹಗಾರರು ಹಾಗೂ ಕಲಾವಿದರು, ಪಯಣ ಸಂಸ್ಥೆ ಬೆಂಗಳೂರು. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗಿನ ಜನರೇಷನ್ ದೀಪಾ ಮ್ಯಾಮ್ ಅವರು ಕೂಡ ರಿಸರ್ಚ್ ಮಾಡ್ತಿದ್ದಾರೆ. ದೀಪಾ ಹುದೆ ಸಂಶೋಧನಾ ವಿದ್ಯಾರ್ಥಿ, ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಅಧ್ಯಕ್ಷರು, ಸಮತಾ ಸೊಸೈಟಿ, ಚಾಮರಾಜನಗರ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಸೊ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಸದಾ ಜೊತೆಯಾಗಿರುವ ಅವರ ಗೆಳತಿಯರಿದ್ದಾರೆ. ಅವರು ಹೋದ ಸರಿನೂ ಬಂದಿದ್ರು. ಸೊ ಈ ಸರಿನೂ ನಾವು ಅವರ ಡ್ರಾಮಾ ನೋಡಕ್ ಕಾಯ್ತಾ ಇದ್ದೀವಿ. ಹೋದ ಸರಿನೂ ಬಹಳ ಎಂಜಾಯ್ ಮಾಡಿದ್ವಿ, ಈ ಸರಿನೂ ಕಾಯ್ತಾ ಇದ್ದೀವಿ. ಸೊ ಅವರ ಎಲ್ಲ ಗೆಳತಿಯರಿಗೂ, ಅವರ ಜೊತೆ ಯಾವಾಗಲೂ ಪ್ರೋತ್ಸಾಹ ನೀಡಿ ಜೊತೆ ಇರುವ, ಅವರಿಗೆ ಬಲ ನೀಡುವ ಎಲ್ಲ ಗೆಳತಿಯರಿಗೂ, ಅಕ್ಕ ತಂಗಿಯರಿಗೂ ಆತ್ಮೀಯವಾದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಜಾವಾಣಿಯ ಪತ್ರಕರ್ತರಾದ ರಾಘವೇಂದ್ರರವರು, ಅವರಿಗೂ ಕೂಡ ಧನ್ಯವಾದಗಳು. ಸೊ ಈ
ಈ ಕಾರ್ಯಕ್ರಮಕ್ಕೆ ಬಲ ನೀಡೋರು IQAC ಕಾಲೇಜಿನ ಯಾವುದೇ ಕಾರ್ಯಕ್ರಮ ಆದರೂ ಅದಕ್ಕೆ ಬಲ IQAC ಇಲ್ಲದೆ ಕಾರ್ಯಕ್ರಮ ನಡೆಯೋದು ಬಹಳ ಕಷ್ಟ. ಸೊ IQAC ಕೋಆರ್ಡಿನೇಟರ್ ಆದ ಅಜಯ್ ಸರ್ ಅವರಿಗೂ ಕೂಡ ಪೂರ್ವಕವಾದ ವಂದನೆಗಳು. ಸೊ ನಮ್ಮ ಕಾಲೇಜಿನ ಮಹಿಳಾ ಸಬಲೀಕರಣದ ಕೋಆರ್ಡಿನೇಟರ್ ಆದ ಸುಮಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಅವರ ಬಹಳಷ್ಟು ಸಹಯೋಗ ಮತ್ತು ಸಹಾಯವನ್ನು ನೀಡಿದ್ದಾರೆ. ಶ್ರೀಮತಿ ಸುಮಾ ಮೇಡಮ್, ಸಂಚಾಲಕರು, ಮಹಿಳಾ ಸಬಲೀಕರಣ ಕೋಶ ಹಾಗೂ ಕೋಶ್, ಇವರಿಗೆ ಪೂರಕವಾದ ನಾನು ಪಾಠ ಮಾಡಬೇಕಾದ್ರೆ ಪಾಠ ಮಾಡಬೇಕಾದ್ರೆ ನಾನು ಸೆಕ್ಸ್ ಆ್ಯಂಡ್ ಜೆಂಡರ್ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ಫೀಮೇಲ್ ಸ್ಟೀರಿಯೋ ಟೈಪ್ಸ್ನ ಹೇಳ್ತೀನಿ. ಹೆಣ್ಣು ಅಂದರೆ ಹೀಗೆ ಇರಬೇಕು ಅಂತ ಸಮಾಜದಲ್ಲಿ ಕೆಲವೊಂದು ಸ್ಟೀರಿಯೋ ಟೈಪ್ಸ್ ಇದೆ. ವೀಕ್ ಮೈಂಡೆಡ್, ಸ್ವಲ್ಪ ಅಳೋದು, ಆಮೇಲೆ ಒಂಥರ ಸೆನ್ಸಿಟಿವ್ ಇರೋದು, ಅದನ್ನು ಸಮಾಜ ಸ್ಟೀರಿಯೋ ಟೈಪ್ಸ್ ಆಗಿ ಮಾಡ್ತೀವಿ. ಸಾಫ್ಟ್ ಸ್ಪೋಕನ್, ನಾಚ್ಕೊಳ್ಳೋದು, ತುಂಬ ಮೃದುವಾಗಿ ಮಾತಾಡೋದು. ಬಟ್ ಈ ಎಲ್ಲ ಸ್ಟೀರಿಯೋ ಟೈಪ್ಸ್ನ ಹೊಡೆದಾಕ್ಬಿಟ್ಟಿದ್ದಾರೆ ಮಂಜುಳಾ ಮೇಡಮ್ ಅವರು. ಸೊ ಅಂದರೆ ಈ ಕಾರ್ಯಕ್ರಮದ ಪ್ರಮುಖ ವ್ಯಕ್ತಿ, ಈ ಕಾರ್ಯಕ್ರಮಕ್ಕೆ ಅವರೇ ಕಾರಣ. ಸೊ ಫೀಮೇಲ್ ಸ್ಟೀರಿಯೋ ಟೈಪ್ಸ್ ಅನ್ನ ಹೆಣ್ಣು ಹೀಗೆ ಇರಬೇಕು ಅನ್ನೋದು ಕಾನ್ಸೆಪ್ಟ್ನೇ ತೆಗೆದು ಹಾಕಿರೋಂಥವ್ರು. ಸೊ ಮಂಜುಳಾ ಮೇಡಮ್ ಅಷ್ಟು ಸ್ಟ್ರಾಂಗ್. ಸೊ ಅವರಿಂದಲೇ ಕಾರ್ಯಕ್ರಮ ಡಾಕ್ಟರ್ ಪೂರ್ವಕವಾದ ವಂದನೆಗಳನ್ನ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಾಜ ಕಾರ್ಯ ವಿಭಾಗದ ರಾಘವೇಂದ್ರ ಸರ್ ಅವರು ಹಾಗೂ ನಮ್ಮ ಕಾಲೇಜಿನಲ್ಲಿ ಹಿಂದೆ ಕಾರ್ಯನಿರ್ವಹಿಸಿದ ಅಧ್ಯಾಪಕರುಗಳು, ಇತರೆ ಕಾಲೇಜಿನಿಂದ ಆಗಮಿಸಿರುವ ಅಧ್ಯಾಪಕರುಗಳು ಹಾಗೂ ಇತರೆ ಕಾಲೇಜಿನಿಂದ ಆಗಮಿಸಿರುವ ವಿದ್ಯಾರ್ಥಿನಿಯರು ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಮಂಜುಳಾ ಮೇಡಮ್ ಅವರಿಗೆ ಸಹಯೋಗ ನೀಡಿದಂತಹ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರಿಗೂ ಕೂಡ ವಂದನೆಗಳು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಸೊ ಮೇಡಮ್ ಸರ್ ಅವರೆಲ್ಲ ಹೇಳಿದಾಗೆ ಇಷ್ಟೊಂದು ಸೈಲೆಂಟ್ ಆಗಿ, ಇಷ್ಟೊಂದು ಅಟೆಂಟಿವ್ ಆಗಿ ಕೇಳಿರೋದು ನೀವು ನಿಮಗೆ ವಂದನೆಗಳನ್ನು ಹೇಳಬೇಕು. ಸೊ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು. ಈ ವಂದನಾರ್ಪಣೆಯನ್ನು ಒಂದು ಹೋಪ್ನಿಂದ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮ್ಮಲ್ಲಿ ಜೆಂಡರ್ ಸೆನ್ಸಿಟಿವಿಟಿ ಅರೈಸ್ ಆಗಬೇಕು ಅನ್ನೋದು. ಸೊ ಮುಂದೆ ಒಂದು ದಿವಸ ಬರುತ್ತೆ ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಜೊತೆ ಟ್ರಾನ್ಸ್ಜೆಂಡರ್ಸ್ ಓದಬೇಕು, ಅವರಿಗೆ ಡಿಫ್ರೆಂಟ್ ಅಂತ ಭಾವನೆ ಬರಬಾರ್ದು. ನೀವು ಹೇಗೆ ನಾರ್ಮಲ್ ಆಗಿದ್ದೀರೋ ಅವರು ನಾರ್ಮಲ್ ಆಗಿ ಖುಷಿಯಾಗಿ ನಿಮ್ಮೊಂದಿಗೆ ನಿಮ್ಮ ಕ್ಲಾಸ್ ರೂಮಲ್ಲೇ ಕುತ್ಕೊಂಡು ಓದುವಂತಹ ಸಂದರ್ಭ ಬರುತ್ತೆ ಅನ್ನೋ ಹೋಪ್ನೊಂದಿಗೆ ಈ ಕಾರ್ಯಕ್ರಮ ವಂದನಾರ್ಪಣೆ ಮುಗಿಸ್ತೀನಿ. ಸೌಮ್ಯ ಮೇಡಮ್ ಅವರಿಗೆ ಧನ್ಯವಾದಗಳು. ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾಟಕಕ್ಕೋಸ್ಕರ. ನಾಟಕ ಹೇಗಿದೆ, ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅವೆಲ್ಲರಿಗೂ ಕೂಡ ಕಾಯ್ತಾ ಇದ್ದೀವಿ. ನಾಟಕ ಆಡೋದಕ್ಕಿಂತ ಮುಂಚೆ ಅಥವಾ ನೋಡೋದಕ್ಕಿಂತ ಮುಂಚೆ ಊಟದ ವ್ಯವಸ್ಥೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸೈಲೆಂಟ್ ಆಗಿ ಊಟ ಮಾಡಿಕೊಂಡು ಮತ್ತೆ ಅರ್ಧ ಗಂಟೆ ನಂತರ ಎಲ್ಲರೂ ಕೂಡ ಇದೇ ಥರ ಕೂತ್ಕೊಳ್ಳಿ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಟಕ ನಾವೆಲ್ಲರೂ ಕೂಡ ನೋಡ್ತಾ ಹೋಗೋಣ. ಈ ರಾಜ್ಯಮಟ್ಟದ ಕಾರ್ಯಕ್ರಮದ ಮೊದಲನೇ ಭಾಗವಾಗಿ ವೇದಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಎರಡನೇ ಹಂತದ ಕಾರ್ಯಕ್ರಮ ವಿಶೇಷ ಆಕರ್ಷಣೆ ತಲ್ಕಿ ನಾಟಕ. ಶ್ರೀಜಿತ್ ಸುಂದರಂ ನಿರ್ದೇಶಿಸಿರುವಂತಹ ಲೈಂಗಿಕ ಅಲ್ಪಸಂಖ್ಯಾತರೇ ಅಭಿನಯಿಸಿರುವ ವಿಶೇಷವಾದ ನಾಟಕ ತಲ್ಕಿ ನಾಟಕ. ಈ ನಾಟಕದ ಸಂಪೂರ್ಣ ವಿಡಿಯೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಆಗ್ತದೆ. ಎಲ್ಲರೂ ಕೂಡ ನಿರೀಕ್ಷಿಸಿ.